ಹಾಯ್ ಆಲ್, ವೆರಿ ಗುಡ್ ಮಾರ್ನಿಂಗ್. ಸಂಡೇ ಮಾರ್ನಿಂಗ್ ಬೆಳಗ್ಗೆ ಆರಾಮಾಗಿ ಎದ್ದು ರೆಡಿಯಾಗಿ ನಾನು ಬ್ರೇಕ್ಫಾಸ್ಟ್ಗೆ ಇವತ್ತು ಫ್ರೂಟ್ಸ್ ತೊಗೊಳ್ಳೋಣ ಅಂತ ಹೇಳಿ 2 ಟೈಪ್ಸ್ ಆಫ್ ಬನಾನಾ, ಒನ್ ಆರೆಂಜ್ ಆ್ಯಂಡ್ ಆ್ಯಪಲ್ನ ತೊಗೊಂಡಿದ್ದೀನಿ. ಆರೆಂಜಲ್ಲಿ ಎಲೇನು ಸಿಪ್ಪೆ ಥರ ಇದೆ, ಇದು ಬಂದು ರಿಚ್ ಇನ್ ಫೈಬರ್. ಕೆಲವೊಂದು ಸರಿ ಹೇಗೆ ಅಂದರೆ ಇದು ಒಳ್ಳೆಯದು ಅಂತ ಗೊತ್ತಿದ್ರು ಇಗ್ನೋರ್ ಮಾಡ್ತೀವಿ, ಇದು ಕೆಟ್ಟದಂತ ಗೊತ್ತಿದ್ರು ಅದನ್ನೇ ನಾವು ಮಾಡ್ತೀವಿ. ಹಾಗೆ ನಾನು ಕೂಡ ಫೈಬರ್ ಅಂತ ಗೊತ್ತಿದ್ರು ಕೂಡ ನಾನು ಅದನ್ನು ಬಿಸಾಕ್ಬಿಟ್ಟೆ. ಆ್ಯಂಡ್ ನಾನು ಫ್ರೂಟ್ಸ್ಗೆ ಯಾವುದೇ ಥರ ಸಕ್ಕರೆ, ಬೆಲ್ಲ, ಹನಿ ಅಥವಾ ಸಾಲ್ಟ್ನ ಹಾಕ್ಕೊಳ್ಳೋದಿಲ್ಲ. ಫ್ರೂಟ್ಸಲ್ಲಿರೋ ಸ್ವೀಟ್ನೆಸ್ಸೇ ನನಗೆ ಇಷ್ಟ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಾನು ಸ್ವಲ್ಪ ಸನ್ಫ್ಲವರ್ ಆ್ಯಂಡ್ ಪಂಪ್ಕಿನ್ ಸೀಡ್ಸ್ನ ಬಿಸಿ ಮಾಡಿಕೊಂಡು ಪೌಡರ್ ಮಾಡಿ ಅದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡೆ. ನನಗೆ ಈ ಥರ ಫ್ರೂಟ್ಸ್ ಮಾಡಿಕೊಂಡ್ರೇ ನನಗೆ ಇಷ್ಟ ಆಗುತ್ತೆ. ಯಾವುದೇ ಥರ ಫ್ಲೇವರ್ಸ್ ಆಗಿರಲಿ ಯಾವುದೂ ಇಷ್ಟ ಆಗೋದಿಲ್ಲ. ಈವನ್ ಪೆಪ್ಪರ್ ಕೂಡ ನಾನು ಹಾಕ್ಕೊಳ್ಳೋದಿಲ್ಲ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ನನ್ನ ಫ್ರೂಟ್ ಬೌಲ್ ರೆಡಿ ಆಯಿತು. ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇತ್ತು, ಹೋಗಿದ್ದ ಕೆಲಸ ಆಗಿಲ್ಲ. ಬರೋ ದಾರಿಯಲ್ಲಿ ಈ ಥರ ಕ್ಯಾಂಪ್ನ ನೋಡಿದೆ. ಸೊ ಸುಮ್ಮನೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡು ಬರೋದನ್ನೆಲ್ಲ ನೋಡಿ ತೊಗೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಸ್ವೀಟ್ ತಿನ್ನಬೇಕು ಅನ್ನಿಸ್ತಿತ್ತು ಅಂದ್ಬಿಟ್ಟು ಮಿಲ್ಕ್ ಕೋವಾನ ಮಾಡಿಕೊಂಡೆ. ತುಂಬ ಸಿಂಪಲ್, ಹಾಲು, ಸಕ್ಕರೆ, ತುಪ್ಪ ಆ್ಯಂಡ್ ಮಿಲ್ಕ್ ಪೌಡರ್ನ ಹಾಕಿ ಬಿಸಿ ಮಾಡಿಕೊಂಡು ಕೋವಾ ಕನ್ಸಿಸ್ಟೆನ್ಸಿ ಬಂದರೆ ರೆಡಿ ಆಗಿಬಿಡುತ್ತೆ.